ಅಯ್ಯೋ ದೇವ್ರೆ, ಇದು ಈ ಜಾತಿ ಡೇರೆನಾ? ಅಲ್ಲ, ಅವತ್ತವ್ರು ಕೊಟ್ಟಿದ್ದು ನೋಡಿದ್ರೆ ಯಾವುದೋ ಹಂಗಿದ ಕಲರು ಹಿಂಗಿದ ಕಲರ್ ಆ ಥರ ಬಿಡ್ತದೆ ಈ ಥರ ಬಿಡ್ತದೆ ಅಂದ್ರಪ್ಪ. ಇದಾದರೆ ಇತ್ತು, ನಮ್ಮ ಮನೆಯಲ್ಲೇ ಇತ್ತು, ನಮ್ಮ ಅಮ್ಮನ ಹತ್ರನೇ ಇಸ್ಕೊಬರ್ಬೋದಿತ್ತು. ಇನ್ನು ಅದೇ ಈಗ ಹೂ ಬಿಟ್ಟಕ್ಕೂ ಅದೇ. ಅಮ್ಮ ಅವತ್ತೇ ಹೇಳ್ತಿದ್ರು, ಬೇಡ ಇಲ್ಲಿ ಅಂತಕ್ಕೆ ಮನೆ ಬಾಗಿಲಲ್ಲಿ ಬೇರೆದ ಗಿಡ ಹಾಗೆ ಹೀಗೆ ಅಂತ. ನಾನು ದೊಡ್ಡಕ್ಕೆ ಬಿಲ್ಡಪ್ ಕೊಟ್ಕೊಂಡಿದ್ದೆ, ಕಲರ್ ಅಷ್ಟು ಚೆನ್ನಾಗದೆ ಇಷ್ಟು ಚೆನ್ನಾಗದೆ ಅಂತ. ಈ ಹೂ ಬಿಟ್ಟು ಎಂತ ಹೇಳ್ತೀನಿ, ಸುಮ್ಮನೆ ಇರ್ತೀನಿ. ಏನೋ ಮನೆ ಬಾಗಿಲಲ್ಲಿ ಹೂ ಇದ್ದರೆ ಒಳ್ಳೆಯದು, ಖಾಲಿ ಜಾಗ ಇರೋದಕ್ಕಿಂತ. ಅಷ್ಟೇ ಹೇಳೋದು. ಏನಾದ್ರು ಕೇಳದೇ ಇದ್ರಿ ಅಂತ ಹೇಳೋದು ಇಲ್ಲ. ಈ ಗುಂಡನೊಬ್ಬನ ಕಳಿಸ್ದೆ, ಅವನು ಎಲ್ಲಿ ಹೋದ್ನೇನು ಯಾರ್ಯಾರ ಮನೆಗೆ ಹೋಗಿ ಅಂತ ಕೇಳ್ತಾ ಇದ್ದಾನ. ಬೇಗ ಬಂದಾರು ಬರ್ಬೋದು. ನನಗೆ ಈ ಪಾಪ ಹೇಳ್ತಾನೆ ಒಳಗೆ ಹೋಗ್ಬೇಕು. ಓ, ಗುಂಡು ಎತ್ಲಕ್ಕೆ ಹೋಗೇನೆ, ಮನೆ ಬದಿ ಕಾಣಕ್ಕಿಲ್ಲಲ್ಲ ಅಂತ ನೋಡ್ತಿದ್ದೀನಿ. ಅತ್ಲಾಗೆ ಎಲ್ಲಿ ಹೋಗಿದ್ದ? ನಾನು ಅಲ್ಲಿ ಮಾಬ್ಲೇಸ್ಗೌಡ್ರ ಮನೆಗೆ ಹೋಗಿದ್ದೆ. ಮಾಬ್ಲಿ ಮನೆಗೆ ಎಂತಕ್ಕೆ? ಅಲ್ಲಿಗೆ ಎಂತಕ್ಕೆ ಹೋಗಿದ್ದ? ಎಂತ ಮಾಬ್ಲಿ ಮನೆನಾ? ಏನು ಮಾತಂತ ಆಡ್ತೀರಿ? ಅವ್ರ ವಯಸ್ಸಿಗಾರು ಒಂದು ಬೆಲೆ ಬೇಡ? ಯಾವಾಗೆಲ್ಲ ತಿಳುವಳಿಕೆ ಬರ್ತದೆ ಏನಪ್ಪ ನಿಮಗೆ? ಹಾಂ, ಸಾಕು. ಈಗ ಮತ್ತೊಂದಿನ ಪಾಠ ಶುರು ಮಾಡಬೇಡ. ಕೇಳ್ತಾ ಕೂರಕ್ಕೆ ನಂಗೆ ಪುರ್ಸೊತ್ತಿಲ್ಲ. ಯಾರನ್ನು ಹೆಂಗೆ ಕರಿಬೇಕು ಅಂತ ಗೊತ್ತು. ನಾವು ಸಣ್ಣಲ್ಲಿಂದ ಕರ್ಕೊ ಬಂದೀವಿ. ಮೊದಲಿಂದ ನಮ್ಮ ಮನೆ ಕೆಲ್ಸಕ್ಕೆ ಬಂದವ, ಹಾಗೆ ಕರೆದು ಅಭ್ಯಾಸ ಆಗಿದೆ. ನಿಮಗೆ ಯಾರು ಮನೆ ಕೆಲ್ಸಕ್ಕೆ ಗೊತ್ತಿರಲಿಲ್ಲ, ಆ ಥರದವ್ರನ್ನ ಕರೆದು ಅಭ್ಯಾಸ ಇಲ್ಲ. ಈಗ ಬಂದ್ಕೊಂಡು ನಮ್ಗೆ ಪಾಠ ಮಾಡ್ತೀರಿ. ನೀವಿದ್ದಿದ್ರು ನೀವು ಹಾಗೆ ಹೇಳ್ತಿದ್ದಿದ್ದು, ಹಾಗೆ ಕರಿತಿದ್ದಿದ್ದು. ಈ ಸುಮ್ಮನೆ ಗುಂಡ ಎಂತಕ್ಕೆ ಹೋಗಿದ್ದ ಅಲ್ಲಿಗೆ? ಬೆಳಗ್ಗೆ ಎದ್ದು ಕೂಡಲೇ ನೀ ಇದ್ದು ಬದ್ದರ ಮನೆ ಬಾಗಿಲಿಗೆಲ್ಲ ಹಿಂಗೆ ಹೋಗೋದೊಂದು ಅಭ್ಯಾಸ ಮಾಡ್ಕಿಬಿಡು. ಹೇಳೋದಲ್ಲ ನಿಮಗೆ ಅಲ್ಲಿಗೆಲ್ಲ ಹೋಗಬೇಡ ಅಂಥೇಳಿ. ಎಂತಕ್ಕೆ ಹೋಗ್ಬೇಕಿತ್ತು ನೋಡೋಣ ಈ ತಿಂಡಿ ಹೊತ್ತಿಗೆ? ಹಾಗೆ ಹೇಳ್ತಾರೆ ಕಡಿಕಲ್ಲಿ, ಮನೇಲಿ ತಿಂಡಿ ಮಾಡಿಕೊಡೋಕ್ಕಾಗಲ್ಲ, ಹಿಂಗೆ ಹೊತ್ತಿಗೆ ಬೇರೆಯವ್ರ ಮನೆ ಬಾಗಿಲಿಗೆ ಕಳಿಸ್ತಾರೆ ಅಂತ. ಅದೊಂದು ಮಾತು ಬಾಕಿ ಇತ್ತೇನ? ನಿಂಗೆ ಮನೆ ಬದಿ ಏನಾರು ಒಂಚೂರು ಕೆಲಸ ಇದ್ರೆ ಅದು ಆಗಲ್ಲ. ಬೆಳಗ್ಗೆ ಎದ್ದವನೇ ತಿರ್ಗಕ್ಕೆ ಹೊರಟು ಬಿಡ್ತೀಯ. ಎಂತಕ್ಕೆ ಹೋಗಿದ್ದ? ಬಾಯ್ ಬಿಡ್ತಾನ ನೋಡವ. ಅಲ್ಲ, ನಿಮ್ಗೆ ಇವತ್ತು ಎಂತ ಆಗಿದೆ ಅಂತೀನಿ. ಸುಮ್ಮನೆ ಎಂತಕ್ಕೆ ಅವನಿಗೆ ಹಂಗೆ ಬೈತಾ ಇದ್ದೀರಿ? ಯಾವತ್ತು ನೋಡಿದ್ರಿ ನೀವು? ತಿಂಡಿ ಟೈಮಿಗೆ ಬೇರೆಯವ್ರ ಮನೆ ಬಾಗಿಲಿಗೆ ಹೋಗಿ ತಿಂಡಿ ತಿಂದ್ಕೊ ಬಂದಿದ್ದು ನೀವು ಎಲ್ಲಿ ಯಾವತ್ತು ನೋಡಿದ್ರಿ? ಅವ್ನು ಬಂದು ಇಷ್ಟು ವರ್ಷ ಆತಲ್ಲ, ಅವ್ನು ಒಂದು ದಿವ್ಸಕ್ಕಾರು ಬೇರೆಯವ್ರ ಮನೇಲಿ ತಿಂಡಿ ತಿಂದಿದ್ದು ಗೊತ್ತಾ? ನಾನಿದ್ದಾಗಂತೂ ಟೈಮ್ ಟು ಟೈಮ್ ಕೊಡ್ತಿದ್ನಲ್ಲ. ನಾನು ಇಲ್ಲದೇ ಇದ್ದಾಗ ನೀವೆಲ್ಲ 12 ಗಂಟೆಗೆ ತಿಂಡಿ ಕೊಟ್ಟರೆ ಅವನೇನಾರು ಹೋಗಿ ಕೇಳಿ, ಯಾರ ಹತ್ರ ಒಬ್ಬರ ಹತ್ರ ಹೇಳಿಸಿ ಗುಂಡ ಬೇರೆಯವ್ರ ಮನೆಗೆ ಹೋಗಿ ತಿಂಡಿ ತಿಂದ್ಕೊ ಬಂದಾನೆ ಅಂತ. ಬಾಯದೆ ಅಂತ ಒಟ್ಟು ಮಾತಾಡ್ತಾ ಇರೋದೇನ? ನಾನೇ ಕಳಿಸಿದ್ದೆ ಅವನ್ನ, ಹೋಗ್ಬಾ ಒಂಚೂರು ಅಂತ. ಒಳ್ಳೆ ಕಥೆ ಆಯ್ತಲ್ಲ. ಊರು ಮನೇಲಿ ಎಲ್ಲಿಗೂ ಅವನು ಹೋಗಿ ಬರೋಂಗೆ ಇಲ್ಲ ಅಂತ ಹೇಳಿದ್ರೆ, ಗುಂಡ ಬಾ ನೀನು, ಅಲ್ಲಿ ಯಾಕೆ ನಿಂತೀಯ ಆ ಥರ? ಬಾ ಈಚೆಗೆ ಬಾ. ಎಂತ ಹೇಳಿದ್ರು ಅದವಂತ? 2 ದಿವಸ ಮುಂಚೆನಾರು ಬಂದನು ಮರಯ್ಯ, ಸುಮಾರಿದ್ದು. ಈಗ ಕುಯ್ಕೊಂಡು ಹೋಗ್ಯಾರೆ, ಬಂದು ನೋಡ್ಬೇಕಾರೆ ಅಲ್ಲೊಂದಿದ್ರೆ ಕುಯ್ಕೊಂಡು ಹೋಗೋ ಅಂತ ಹೇಳಿದ್ರು. ಈಗಲೇ ಕುಯ್ಕೊಂಡು ಹೋಗೋ ಅಂದರು. ಮತ್ತು ತಡ ಆಗ್ತದೆ, ನೀವೆಂಥವ್ರು ಇದು ಮಾಡ್ತೀರೇನೋ ಅಂಥೇಳಿ ನಾನು ಇದು ಮಾಡ್ಕಿ ಬಂದೆ. ಅದವಂತೆ, ಆದರೂ ಭಾಳ ಜಾಸ್ತಿ ಏನಿಲ್ಲಂತೆ. ಅಲ್ಲ, ಈಗ ಕುಯ್ಕಿ ಬರೋಕ್ಕಾಗಲ್ಲ, ನಾವು ಇಲ್ಲೆಲ್ಲ ಸಮ್ ಮಾಡ್ಕೋಬೇಕಲ್ಲ. ಹೇಳ್ದ ಅಲ್ಲೆಲ್ಲ ಸಮ್ ಮಾಡ್ಕೊಂಡು ಒಂದು 4 ದಿನ ಬಿಟ್ಟು ಬಂದು ಕುಯ್ಕೊಂಡು ಹೋಗ್ತೀನಿ ಅಂತ. ಎಂತ ಸ್ವಲ್ಪ ಸುಸೂತ್ರ ಹೇಳಗುಂಡ. ಅವ್ರ ಮನೆ ಬಾಗಿಲಿಗೆಲ್ಲ ಎಂತ ಕೇಳಕ್ಕೆ ಹೋಗಿದ್ರು ನೀವು? ಅಂತೂ ನಮ್ಮ ಮರ್ಯಾದೆ ಒಂದು ಇಟ್ಕೊಂಡು ಇರೋಕ್ಕೆ ಬಿಡಲ್ಲಪ್ಪ ನೀವು. ಎಂತ ಕೇಳಕ್ಕೆ ಹೋಗಿದ್ದ? ಬೆಳಗ್ಗೆ ನಿಮಗೆ ಎಂತ ಆಯ್ತು ಅಂತೀನಿ. ಎಂತಕ್ಕೆ ಅವನಿಗೆ ಹಂಗೆ ಹೆದರಿಸ್ತಿದ್ದೀರಿ? ಕೇಳಕ್ಕೆ ಹೋಗಿದ್ದವ, ಕದಿಯಕ್ಕಲ್ಲ. ಮರ್ಯಾದೆ ಹೋಗೋದು ಹೆಂಗದ? ಮರ್ಯಾದೆ ತೆಗಿತೀರಿ ಅಂತಿರಲ್ಲ. ಕಾಳು ಮೆಣಸಿನ ಕಾಲು ಒಂದು 4 ಕದವನು ಹೋಗಿ ಕೇಳ್ಕೊಂಬ ಅಂತ ಹೇಳಿದ್ದೆ. ಒಂದು ಕೊಟ್ಟೆ ಗಿಡ ಮಾಡೋಣ ಒಂದು ಸ್ವಲ್ಪ ಅಂತ. ಈ ಥರ ರೇಟ್ ಆಗ್ಯದಲ್ಲ ಕೊಟ್ಟೆ ಗಿಡಕ್ಕೆ, ಒಂದು 100-200 ಗಿಡನಾರು ಮಾಡೋಣ, ಅದವನು ಕೇಳ್ಕಿ ಬಾ ಅಂತ ಹೇಳಿದ್ದೆ. ಅದಕ್ಕೆ ಹೋಗಿದ್ದವ ಅಷ್ಟೇ. ಈಗ ಕ್ಲಿಯರ್ ಆತಾ? ಇನ್ನು ಅವನ ಹತ್ರ ಏನು ಕೇಳಬೇಡಿ.
ಅವ ಹೆದರೋದಕ್ಕೂ ನೀವು ಮಾಡೋದಕ್ಕೂ. ಅಲ್ಲ ಎಂತ ಅಂತ ಹೇಳೋದು, ನಾವು ಇಷ್ಟು ಜಮೀನು ಮನೆ ಇಟ್ಕೊಂಡು ಅವನ ಹತ್ರ ಕಾಳುಮೆಣಸಿನ ಕಾಲು ಕೇಳೋಕ್ಕೆ ಎಂತ ಹೇಳಿದ್ನಾ? ಏನು ಹೇಳ್ದ? ಕೊಡ್ತೀನಿ ಅನ್ನ ಬೇರೆ ಅಂತಾರೆ ಹೇಳಿದ್ನಾ? ಅದೇ ಹೇಳಿದ್ನಲ್ಲ ಈಗ, ಕಾಳುಮೆಣಸಿನ ಕಾಲು ಕೊಡ್ತೀನಿ ಅಂದರೆ ಬೇರೆ ಅಂತ ಅಂದರೆ ಅದೇ ಇದ್ರದ್ದು ಒಂಚೂರು ಕೇಳಿ ನೋಡು, ವಾಗೇಶನ ಹತ್ರ ಹೇಳು ಗೊತ್ತಾಗ್ತದೆ ಅವನಿಗೆ ಅಂದ್ರಪ್ಪ. ಆತೀಗ ಹಿಂಗೆ ಅದನ್ನೆಲ್ಲ ಪುರಾಣ ಕೇಳಲ್ಲ, ಈ ಕೇಳಕ್ಕೆ ಹೋಗಿದ್ದಕ್ಕೆ ಏನಂದ್ರ ಅಂತ ಹೇಳಿದ್ದಷ್ಟೇ. ನಡಿ ನಡಿ ತಿಂಡಿ ತಿನ್ಬೋದು ನಡಿ. ಗುಂಡ ನಿಂತ್ಕಾಯಿಲಿ, ತಿಂಡಿ ತಿನ್ಬೋದು ಬನ್ನಿ. ಅತ್ಲಾಗೆ ಎಲ್ಲಿ ಹೋತೀಯ? ಇಲ್ಲೇ ಬಾ, ಇಲ್ಲೇ ಹೋಗ್ಬೋದು ತಿಂಡಿಗೆ. ಎಂತ ಮತ್ತೆ ಎಂತ ಹೇಳಿದ್ರು ಅವರು? ಅಲ್ಲ ಎಂತ ಇಲ್ಲ, ನನಗೆ ಎಂಥ ಸಮ ಗೊತ್ತಿಲ್ಲ ಸಣ್ಣಮ್ಮ. ವಾಗೇಶಣ್ಣನ ಹತ್ರನೇ ಕೇಳಿ ನಾನು ಅಲ್ಲೇ ಅದು ಕೊಟ್ಟಿಗೆ ಹತ್ರನೇ ಕೈಕಾಲು ತೊಳ್ಕೊಂಡು ಹಾಗೆ ನಾನು ತಿಂಡಿಗೆ ಹೋಗ್ತೀನಿ. ಅಲ್ಲಿ ಅಮ್ಮ ಅದರ ಒಳಗೆ, ಅವ್ರ ಹತ್ರನೇ ತಿಂಡಿ ಇಕ್ಕಕ್ಕೆ ಹೇಳ್ತೀನಿ. ನಾವು ಹೋಗ್ತೀನಿ ತೋಟಕ್ಕೆ ಹೋಗ್ಬೇಕು. ಗುಂಡ ಇಲ್ಲಿ ಬಾ ಅಂದೆ ನಾನು. ಏನು ಹೇಳರೆ ಅವರು ಕರೆಕ್ಟಾಗಿ ಹೇಳು. ಅಲ್ಲ ನಿಂಗೆ ಎಂತಕ್ಕೆ ಮರತ್ತೆ ಎಷ್ಟು ಎಂತಕ್ಕೆ? ಅವೀಗ ಹೇಳಿದ್ನಲ್ಲ ವಾಗೇಶಣ್ಣನ ಹತ್ರ ಹೇಳ್ತೀನಿ ಅಂತ, ನಾ ಕೇಳ್ಕಿತೀನಿ, ನಂಗೆ ಗೊತ್ತು. ನಿನ್ನ ಕೆಲಸ ಎಷ್ಟದೆ ಅಷ್ಟು ನೋಡು. ನೀವು ಹೋಗ ತಿಂಡಿಗೆ ಹೋಗ. ಯಾಕೆ ಅವನಿಗೆ ಯಾಕೆ ಹೆದರಿಸ್ತಿದ್ದೀರಿ? ಅವನು ಹೇಳಲಿ ಬಿಡಿ, ಏನು ಹೇಳಿ ಕಳ್ಸ್ಯಾರೆ ಹೇಳಲಿ. ಅವನ ನಮ್ಮ ಎದುರಿಗೆ ಹೇಳ್ದಿರೋಂಥದ್ದು ಏನದೆ? ನಿಮ್ಮ ಹತ್ರ ಮಾತ್ರ ಮಾತಾಡೋಂಥದ್ದು. ಈಗ ಅವನು ಬಂದು ಹೇಳಿದ್ರೆ ಹೇಳ್ದ. ನೀವು ಹಿಂಗೆ ಅವನು ಹೆದರಿಸ್ತಾ ಇದ್ದರೆ ನಾನು ಮಾವನ ಕರಿತೀನಿ. ಮಾವನ ಎದುರಿಗೆ ಎಲ್ಲದೂ ಇತ್ಯರ್ಥ ಆಗಲಿ. ಅವನ ಹತ್ರ ಹೇಳಕ್ಕೆ ಹೇಳ್ತೀರೋ ಇಲ್ಲ? ಗುಂಡ ಬಾರ ಇಲ್ಲೇ. ಅಯ್ಯೋ ದೇವ್ರೆ, ನಾನು ಸಿಕ್ಕಾಕೊಂಡಲ್ಲ ಈಗ ಏನು ಮಾಡಲಿ? ಹೇಳ್ದೆ ಇದ್ದರೆ ಸಣ್ಣಮ್ಮ ಬೈತಾರೆ, ಹೇಳಿದ್ರೆ ದೊಡ್ಡ ಗಲಾಟೆನೇ ಆಗ್ತದೆ ಈಗ ಮನೇಲಿ, ನಂಗೆ ಗೊತ್ತು. ಅಲ್ಲ ಮಾಬ್ಲೇಶ್ಗೌಡ್ರು ಹೇಳಿದರು, ನೀನು ಹೇಳು ಎಲ್ಲ ಇರೋಷ್ಟೊತ್ತಿಗೆ ಹೇಳು ಅಂತ. ಆದರೂ ಒಂದು ಸತಿ ಇವ್ರ ಕೇಳ್ಕೊಂಡು ಆಮೇಲೆ ಹೇಳೋಣ ಅಂತ ಮಾಡಿದ್ದೆ. ನೋಡಿದ್ರೆ ಇಲ್ಲೇ ನಿಂತಾಗಲೇ ಬಾಯಿ ಬಿಡಿಸಿದ್ರು. ಈಗ ಅರ್ಧಂಬರ್ಧ ಹೇಳಿ ಸಿಕ್ಕಾಕಿನ್ನಲ್ಲ ನಾನು. ಏನು ಮಾಡಲಿ ದೇವರೇ? ದೊಡ್ಡ ಗೌಡ್ರು ಬಂದ್ರೆ ಮತ್ತೇನಿಲ್ಲ, ಗಲಾಟೆ ದೊಡ್ಡನೇ ಆಗ್ತದೆ ಇದೀಗ. ಆಗಿದ್ದಾತು, ಇಲ್ಲೇ ಸಣ್ಣಮ್ಮನ ಎದುರಿಗೆ ಹೇಳಿ ಪೂರೈಸ್ಬಿಡ್ತೀನಿ ಅತ್ಲಾಗೆ. ಏನು ಯೋಚನೆ ಮಾಡ್ತಿದ್ದೀಯ ಗುಂಡ? ಬಾ ಇಲ್ಲೇ, ಬಾ ಹೇಳು ಬಾ. ಏನು ಹೇಳಲ್ಲ, ಇವ್ರೇನು ಹೇಳಲ್ಲ. ನೀನಾರು ಈಗ ಹೇಳಲ್ಲ ಅಂದರೆ ನಮ್ಮ ಮಾವನ್ನ ಕರಿತೀನಿ, ಹೇಳಿ ನಿಮ್ಮ ಹತ್ರ. ಎಂತ ಇದು ಕಾಳುಮೆಣಸಿನ ಗಿಡದ ಸುದ್ದಿ ಹೇಳಿದ್ದೆ ನಾಲನ, ಅದು ಅಷ್ಟೇ ಬಿಡು. ಮತ್ತು ಅದರಲ್ಲೊಂದು ಅಂತ ನಡಿ, ನೀ ನಡಿ. ನಾನು ಗುಂಡನ ಹತ್ರ ಕೇಳ್ತಿದ್ದೀನಿ, ಅವನು ಹೇಳ್ತಾನೆ. ಮಧ್ಯೆ ನೀವು ಬಾಯಿ ಹಾಕ್ಬೇಡಿ. ಹೇಳಿನಲ್ಲ, ನೀವು ಹಿಂಗೆ ಮಾಡ್ತಿದ್ರೆ ನಮ್ಮ ಮಾವನ ಕರಿತೀನಿ. ಈಗ ಒಳಗದಾರೆ. ಹೇಳು ಗುಂಡ, ನೀ ಹೇಳ. ಅಲ್ಲ ಅದು ಅವ್ರು ಹೇಳಿದ್ರು, ಈಗ ಎಂತ ಕಾಳುಮೆಣಸಿನ ಕಾಲು ತಗೊಂಡೋದ ಗಿಡ ಎಲ್ಲ ನೊಟ್ಟಾತನೋ ಕೇಳಿದ್ರು. ತಗೊಂಡು ಹೋದ ಗಿಡ ಯಾರು ತಂದಾರಂತೆ? ಯಾವಾಗ ತಂದಾರಂತೆ? ಅಲ್ಲ ಈಗ ಅವ್ನು ಹೇಳಾತಲ್ಲ, ಮತ್ತೆ ಅದನ್ನು ಎಂತ ಎಂಕ್ವೈರಿ ಮಾಡೋದು? ಇದು ಒಳ್ಳೆ ಕತ್ತಿ ಆತಲ್ಲ. ನಿನ್ನ ಕೆಲಸ ಏನದೆ? ಹೋಗಿ ನೋಡ್ಕೇಳೆ ಹೋಗೆ. ಯಾರಿಗೆ ನೀವು ಆ ಥರ ಹೆದರ್ಸ್ತಿರೋದು? ನನ್ನ ಕೆಲಸ ಏನು ಮಾಡಬೇಕು ಅಂತ ನಂಗೆ ಗೊತ್ತು. ಇಲ್ಲೇನು ಕೇಳಬೇಕು ಏನು ಬಿಡಬೇಕು ಅಂತಲೂ ಗೊತ್ತು. ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಅದು ಮಳೆ ಹಿಡಿಯೋ ಸುರಿಗೆ ಕಾಳುಮೆಣಸಿನ ಗಿಡ ಇದ್ರೆ ಸ್ವಲ್ಪ ಬೇಕು, ನಮ್ಮವೆಲ್ಲ ಹೋಗ್ಯವೆ ಅಂಥೇಳಿ ವಾಗೇಶನ್ ಕೇಳಿದ್ರಂತೆ. 250 ಗಿಡ ತಂದಾರಂತೆ. ಅದರದ್ದು ಇದು ಸರಿ ಹೇಳುಗೊಂಡ, ಮಾತೆಂತಕ್ಕೆ ಹಂಗೆ ತಡವರಿಸ್ತಿದ್ದೀಯಾ? ಅಯ್ಯೋ ದೇವ್ರೆ, ಇದು ಯಾಕೆ ಈ ಥರ ಮಾಡ್ತಿದ್ದೇನು? ಸುಮಂತ ಅವತ್ತು ಕಾಳುಮೆಣಸಿನ ಗಿಡ ಎಲ್ಲರೂ ಯಾರು ಕೊಡೋವಿದ್ರು ಹೇಳೋ ಮರಯ್ಯ ಅಂದಿದ್ದ. ಅವತ್ತು ಕರ್ಕೊಂಡು ಹೋಗಿದ್ದೆ. ಇವನು ಅವತ್ತು ಪ್ಯಾಟಲ್ಲಿ ಸಿಕ್ದವ ಹೇಳಿದ್ದ, ಕಾಳುಮೆಣಸಿನ ಗಿಡ ಅದಾವೆ ಸ್ವಲ್ಪ, ಯಾರಿಗಾರು ಬೇಕಾದರೂ ಹೇಳಿ ಅಂತ.
ಹೇಳಿದ್ದೆ ಅವ ಬಂದು ತಗೊಂಡು ಹೋಗಿದ್ದ. ಅದನ್ನೀಗ ಅವನು ಒಬ್ಬ ಆಗಿಂದವನೇ, ಇವನ ಹತ್ರ ಎಂತ ಕೇಳಿ ಕಳ್ಸೇನೇನ. ಇನ್ನು ಸುಮಂತ ದುಡ್ಡು ಕೊಟ್ಟನ ಎಂತ ಮಾಡ್ಯಾನ ಗೊತ್ತಿಲ್ಲ ನನಗೆ. ಎಂತ ದುಡ್ಡಿನ ಸುದ್ದಿ ಏನಾರು ಹೇಳಿದ್ನ? ಅಯ್ಯೋ ದೇವ್ರೆ, ಈ ವಾಗೇಶನಿಗೆ ಇಷ್ಟೆಲ್ಲ ಸುಳ್ಳು ಹೇಳಕ್ಕೆ ಬಾಯಾರಿ ಹೆಂಗೆ ಬರ್ತದೆ ಅಂತ ಇಷ್ಟು ಧೈರ್ಯ ನಿಂತ್ಕೊಂಡು ಹೇಳ್ತಾ ಇದ್ದಾರಲ್ಲ. ಅಲ್ಲ ಮಹಾಬಲೇಶ್ಗೌಡ್ರಿಗೆ ಹೇಳ್ಯಾರೆ, ನಮ್ಮ ಮನೆಗೆ ನಮ್ಮ ಆ ತೋಟಕ್ಕೆ ನಡ್ಬೇಕು ಈ ತೋಟಕ್ಕೆ ನಡ್ಬೇಕು ಅಂತ ತಂದಾರಂತೆ. 4 ದಿನ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದ್ರೆ ಇತ್ಲಾಗ ಪತ್ತಿಲ್ಲ ಮರ ಯಾವ ಗಿಡ ನಟ್ಟಾತನ ಅಂತ ಕೇಳ್ಯಾರೆ. ಇವ್ರು ನೋಡಿದ್ರೆ ಯಾರಿಗೋ ಬೇರೆಯವ್ರಿಗೆ ಕೊಡಿಸಿದ್ದು ಅಂತ. ಅವ ಏನು ತಲೆ ಓಡಿಸ್ತಾರೆ ಅಂದ್ರೆ ಮಾತ್ರ ಸುಳ್ಳು ಹೇಳೋಕ್ಕೆ ಆಗಿದ್ದಾತು. ನಾನು ಹೆಂಗೋ ಅರ್ಧಂಬರ್ಧ ಹೇಳಿ ಪೂರೈಸೀನಿ, ಪೂರ್ತಿ ಹೇಳೇ ಬಿಡ್ತೀನಿ. ಕಡೆಗೆ ಸಣ್ಣ ಬಿಡೋದು ಇಲ್ಲ. ಎಂತ ಹೇಳು ಅಂತ ಬಾಯಿ ಬಿಡಿಸ್ತಾರೆ. ಆಮೇಲೆ ಬಾಯಿ ಬಿಡೋದಕ್ಕಿಂತ ಈಗಲೇ ಹೇಳಿದ್ರೆ ಆಗೋದೇನು, ಹೇಳೇ ಬಿಡ್ತೀನಿ, ಏನು ಬೇಕಾರಾಗಲಿ. ಹೇಳಗುಂಡ ಮಾತಾಡ. ಎಂತ ಹೇಳಿದ್ರು? ದುಡ್ಡಿನ ಸುದ್ದಿ ಏನಾರು ಹೇಳಿದ್ರ? ಯಾರು ಕೊಡಕ್ಕದೆ ಅಂತ ಹೇಳಿದ್ರ? ಅಲ್ಲ, ನಾನು ಹೇಳಾತಲ್ಲ, ಮತ್ತೆಂತ ಅವನ ಹತ್ರ ಕೇಳದೆ. ನೀ ನಡಿಯ ನೀನು. ಸುಮ್ಮನೆ ನಿತ್ರೊಂದಾತು. ನೀವೇನಾರು ಗುಂಡನ ಬಾಯಿ ಮುಚ್ಚಕ್ಕೆ ನೋಡಿದ್ರೆ ನಮ್ಮ ಮಾವನ ಹತ್ರ ಹೇಳೋದೊಂದಾತಲ್ಲ. ನಾನೇ ಹೋಗ್ತೀನಿ, ಗುಂಡನ ಕರ್ಕೊಂಡು ನಾನೇ ಹೋಗ್ತೀನಿ ಅವ್ರ ಮನೆಗೆ. ಏನು ಎತ್ತ ಅಂತ ಕರೆಕ್ಟ್ ವಿಚಾರಿಸ್ಕೊ ಬರ್ತೇನೆ. ಸುಮ್ಮನೆ ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಂಡಿರ್ಬೇಕು ಅಷ್ಟೇಯ. ಎಂತಕ್ಕೆ ಅವ್ರ ಮನೆ ಬಾಗಿಲಿಗೆ ಎಂತಕ್ಕೆ ಹೋತೀಯ ನೀನು? ನಮ್ಮಲ್ಲಿ ಯಾರು ಹಾಗೆಲ್ಲ ಹೋಗ್ಲ ಹೆಂಗಸರು ಅಲ್ಲಿಗೆಲ್ಲ. ನೀವು ಹೋಗು, ಬಿಟ್ಟ ತಮ್ಮ, ಅಮ್ಮನೂ ಬಿಡಲ್ಲ ಅಪ್ಪನೂ ಬಿಡಲ್ಲ. ಎಂತಕ್ಕೆ ಅವ್ರ ಮನೆ ಬಾಗಿಲಿಗೆ ಹೋಗೋದು ನೀನು? ಹಾಂ, ಅಮ್ಮ ಬಿಡಲ್ಲ ಅಪ್ಪ ಬಿಡಲ್ಲ ಎಂತ ಕಟಾಕ್ಯಾರ ನನ್ನವರು? ಹೋಗದೆ ಇರೋಕ್ಕೆ ಹೋಗ್ಬೇಕು ಅಂತ ಕಂಡ್ರೆ ಹೋಗೇ ಹೋಗ್ತೀನಿ. ಹಂಗೆ ಯಾರ ಮನೆ ಬಾಗಿಲಿಗೆ ಹೋಗ್ಬೇಕು ಯಾರ ಮನೆ ಬಾಗಿಲಿಗೆ ಬಿಡಬೇಕು ಅಂತ ನಂಗೆ ಗೊತ್ತಾಗ್ತದೆ. ಒಂದು ಕೆಲಸ ಮಾಡ್ತೀನಿ, ನಮ್ಮ ಮಾವನ ಹತ್ರನೇ ಹೀಗೆಲ್ಲ ಹೇಳಿ ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ. ನಾ ಹೆಂಗಿದ್ರು ಇನ್ನೊಂದು ಸತಿ ಅಲ್ಲಿ ಅವ್ರ ಮನೇಲೆಲ್ಲ ಗಿಡ ಎಲ್ಲ ಚೆನ್ನಾಗಿ ಮಾಡ್ಯಾರಂತೆ, ಅಲ್ಲಿ ಹೋಗ್ಬೇಕು ನೋಡ್ಬೇಕು ಅನ್ನಂಗೆ ಅದೇ ನನಗೆ. ಹೋಗ್ತೀನಿ ನಾನು. ಅಲ್ಲೆಲ್ಲ ಹೋಗಿ ನೋಡ್ಕಿ ಬಂದು ಈಗ ನಿನ್ನ ಫ್ರೆಂಡು ಹಿಟ್ಟು ಮಾಡಿ ಮಾರ್ತಾ ಇದೆಯಲ್ಲ ಎಲ್ಲರಿಗೂ, ಹಾಗೆ ನೀನು ಒಂದು ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀಯ. ಸಮ. ಈಗ ಅದಕ್ಕೆ ಇದರಲ್ಲಿ ಸನ್ಮಾನ ಮಾಡ್ತಾರೆ ಹೇಳಬೇಕು ಅಂಥೇಳೆಲ್ಲ ಮಾತಾಡಿದ್ದು ಗೊತ್ತಾತೇನೋ. ನನಗೂ ಮುಂದಿನ ದಿವಸ ಸನ್ಮಾನ ಮಾಡಲಿ ಅಂತನಾ? ಅದಕ್ಕಾಗ ಇಷ್ಟೆಲ್ಲ ಇದು ನಿಂದು? ಅವೆಲ್ಲ ಇದು ಬೇಡ, ಸುಮ್ಮನೆ ನಿನ್ನ ಕೆಲಸ ಎಷ್ಟದೆಯೋ ಅಷ್ಟು ನೋಡ್ಕ್ಯ ನೋಡು. ಹೇಳಿನೇ. ಅಯ್ಯೋ ದೇವ್ರೆ, ಏನು ಆಗಬಾರ್ದಿತ್ತು ಅಂತ ಯೋಚನೆ ಮಾಡ್ತಿದ್ನೋ ಅದೇ ಅದೇ. ಏನು ಮಾಡಲಿ ಈಗ? ನಾನು ಮಾತ್ರ ಸತ್ಯ ಹೇಳ್ತೀನಿ. ಇಷ್ಟು ಎಲ್ಲ ಇದು ಮಾಡ್ಕೊಂಡು ಮತ್ತೆ ಸಣ್ಣಮ್ಮಗೆ ಹೆದರಿಸ್ತಿದ್ದೀರಾ? ನೋಡಿ, ನೀವು ಏನು ಹೇಳ್ತಿದ್ದೀರೋ ನಂಗೆ ಅರ್ಥನೇ ಆಗಲ್ಲ. ಅದು ಅರ್ಥ ಆಗೋದು ಬೇಡ. ಒಂದು ಮಾತು ಮಾತ್ರ ಹೇಳ್ತೀನಿ, ಇಲ್ಲಿ ನಾನು ನೀವು ಮಾತಾಡ್ತಿದ್ದೀವಿ ಅಷ್ಟೇ. ನಮ್ಮ ಮನೆ ಸುದ್ದಿ ನಮ್ಮ ಸುದ್ದಿ ಮಾತ್ರ ಮಾತಾಡಿ, ಬೇರೆಯವ್ರನ್ನೆಲ್ಲ ಮಧ್ಯೆ ಎಳಕ್ಕೆ ತರಬೇಡಿ ಇದರಲ್ಲಿ. ಎಂತ ಹಿಟ್ಟು ಮಾರ್ತದಂತೆ ಅದೇ ಹಿಟ್ಟನ್ನೇ ಕೇಳಕ್ಕೆ ಹೋಗಿದ್ರಲ್ಲ ನೀವು. ಕೇಳು ಹೋಗಿ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅವಾಗಿರಲ್ಲ ನಿಮಗೆ? ಎಷ್ಟು ಸಸಾರ ಮಾಡಿ ಹೇಳ್ತೀರಿ ನೋಡಿ, ಹಿಟ್ಟು ಮಾರ್ತದೆ ಅಂತ. ಬಿಡಿ, ನಾನು ಇದನ್ನೆಲ್ಲ ನಿಮಗೆ ಹೇಳಿ ಪ್ರಯೋಜನವೇ ಇಲ್ಲ. ನಾನು ಯಾಕೆ ನಿಮ್ಮ ಹತ್ರ ಸುಮ್ಮನೆ ಮಾತಾಡಬೇಕು? ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀ ಹಂಗೆ ಹೇಳಬೇಡ, ನಿನ್ನ ಕೆಲಸ ನೀ ನೋಡ್ಕ, ನೀ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಬರಬೇಡಿ. ನಾನೇನು ಮಾತಾಡಬೇಕು ಎಲ್ಲಿಗೆ ಹೋಗಬೇಕು ಅದನ್ನು ನಾನೇ ಡಿಸೈಡ್ ಮಾಡ್ತೀನಿ. ಹೇಳಿಬಿಟ್ಟೇನೆ ಗುಂಡ, ನೀನು ಕರೆಕ್ಟಾಗಿ ಒಂದೇ ಸತಿ ಹೇಳಿ ಮುಗಿಸ್ಬಿಡು. ಏನು ಹೇಳಿದ್ರು ಅವರು ಹೇಳು, ಯಾವುದನ್ನೂ ಮುಚ್ಚಿಡಬೇಡ. ಹೇಳಿನಿ ಸಣ್ಣಮ್ಮ ಮತ್ತೆಂತ ಅಲ್ಲ, ನಾನು ಅಷ್ಟು ಹೇಳಿ ಮುಗಿಸ್ಬಿಡ್ತೀನಿ. ಅವರು ಮಹಾಬಲೇಶ್ಗೌಡರು ಹೇಳಿದ್ರು, ನಮ್ಮದು ಆಚೆ ಹೊಳೆ ಆಚೆ ತೋಟ ಅದೆಯಲ್ಲ ಅಲ್ಲಿಗೆ ನೋಡೋಕ್ಕೆ ಅಂತ ಹೇಳಿ 250 ಕಾಳು ಮೆಣಸಿನ ಗಿಡ ತೊಗೊಂಡು ಹೋಗ್ಯಾರಂತೆ. ಈಗ ಆವತ್ತು ಇದನ್ನು ತಂದು ಗೂಡ್ಸ್ ಬರೋಕ್ಕೆ ಹೇಳಿ ಅಲ್ಲೇ ಹಾಗೆ ತೋಟಕ್ಕೆ ತೊಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ತೋಟಕ್ಕೆ ತೊಗೊಂಡು ಹೋಗ್ಯಾರಂತೆ. ದುಡ್ಡು 2-3 ದಿವಸ ಬಿಟ್ಟು ಕೊಡ್ತೀನಿ ಅಂದರೆ ಈಗ ಇನ್ನೂ ಬರಲೇ ಇಲ್ಲ ಮರಯ್ಯ, ಗಿಡ ನಟ್ಟಾತನ ಅಂತ ಕೇಳಿದ್ರು. ಮತ್ತೆ ಎಂಥದ್ದು ಗೊತ್ತಿಲ್ಲ ನಂಗೆ. ಅವ್ರು ಹೇಳಿದ್ದೇನೋ ಅದನ್ನು ಇಲ್ಲಿ ಬಂದು ಹೇಳೀನಿ ಅಷ್ಟೇಯ.
ಎಂತ ಅವ್ನು ಏನು ಹೇಳೇನ ನೀನು ಎಂತ ಬಂದು ಹೇಳ್ತಿದ್ದೀಯ? ಈಗ ಗೂಡ್ಸ್ ಮಾಡಿ ತಗೊಂಡೋಗಿದ್ದು ಹೌದು, ಅದು ಸುಮಂತಕ್ಕೆ ತಗೊಂಡೋಗಿದ್ದು ಎಂತ ಈಗ ಅವನದು ಹಳೆ ಆಚೆ ತೋಟಕ್ಕೆ ನಡೆದ ಅಂತ ಇದು ಎಂತ ಹೇಳ್ದಂಗೆ ಆತಿತ್ತು. ಅದೇ ಏನು ನಾನೇ ಅಂತ ಹೇಳಿನಿ, ನಾನು ಎಂತಕ್ಕೆ ದುಡ್ಡು ಕೊಡ್ಬೇಕಂತೆ. ನಾನು ಇದು ಹೋಗ್ತೀನಿ, ಆಮೇಲೆ ಅಲ್ಲಿ ಸುಮಂತನ ನಂಬರ್ ಕೊಡ್ತೀನಿ, ಹತ್ರ ಇಸ್ಕೊಳಕ್ಕೆ ಹೇಳ್ತೀನಿ. ಇದು ಒಂದು ಆಡು ಮಣ್ಣೆ ಅವ ಎಂತ ಹೇಳೇನೋ ಇವು ಎಂತ ಹೇಳ್ತಾ ಇದ್ದಾನೆ ಇಲ್ಲಿ ಬಂದು. ಯಾರು ರೀ ಅದು ಸುಮಂತ? ನಂಬರ್ ಕೊಡಿ, ನಾನು ಕೇಳ್ತೀನಿ. ಅವ್ರು ಕಾಳುಮೆಣಸಿನ ಗಿಡ ತಗೊಂಡು ಹೋಗಿ ನಮ್ಮನೆಗೆ ಇವ್ರು ದುಡ್ಡಿಗೆ ಹೇಳಿ ಕಳಿಸ್ತಾರೆ ಅಂದರೆ ಅದು ಎಂತ ಅದು? ಸಾಧಾರಣ ಗುರ್ತ ಪರಿಚಯ ಇಲ್ದಿದ್ದವರಿಗೆ 250 ಗಿಡ 1 ರೂಪಾಯಿ ತಗೊಂಡೇ ಕೊಡಲ್ಲ. ಊರು ಮನೆಯವರಿಗಾದರೂ ಕೊಡ್ತಾರೆ. ಏನೋ ನೋಡೋಣ ಅದು ಹೆಂಗೆ ಮಾಡಿದ್ರೆ ಅಂತ. ಈಗ ನೀವೇ ಫೋನ್ ಮಾಡಿ, ಇಲ್ಲಾಂದ್ರೆ ನಂಬರ್ ಕೊಡಿ, ನಾನು ಫೋನ್ ಮಾಡ್ತೀನಿ. ಎಂತಕ್ಕೆ ಹಂಗೆ ಉಸಿರು ಕಟ್ಟಿ ಮಾತಾಡ್ತೀಯ? ನಿನ್ನ ಕೆಲಸ ಎಷ್ಟದೇ ಅಷ್ಟು ನೋಡು ಅಂತ ಹೇಳಿದ್ನ ಇಲ್ಲ. ನಾನು ಫೋನ್ ಮಾಡ್ತೀನಿ, ನಂಗೆ ಗೊತ್ತು, ಸುಮಂತಕ್ಕೆ ಫೋನ್ ಮಾಡ್ತೀನಿ ನಾನು. ಅಮ್ಮ ಬಾಲೆ ಮಲ್ಗೇನೆ ಅಲ್ಲಿ ಎದ್ರು ಒಂಚೂರು ಹಿಡ್ಕೊಂಡಿರಿ, ನಾನು ಇಲ್ಲೊಂಚೂರು ಕೆಲಸ ಅದೇ ಹೋಗಿ ಬರ್ತೀನಿ. ಒಂದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗ್ತದಾತ, ಅವೀಗ ಹೇಳೋ ಹೊತ್ತು ಆಗಿದೆ. ಗುಂಡ ನಡಿ ಹೋಗಿ ಬರೋಣ, ನಿಂಗೆ ಹೊಶು ಆತೇನ ಮರೆಯ. ಒಂಚೂರು ಒಂದು ಅರ್ಧ ಗಂಟೆ ಹೋಗಿ ಬಂದು ಆಮೇಲೆ ತಿಂಡಿ ತಿನ್ಬೋದಾತ? ಯಾವ ಕಡೆ ಹೊರಟೆ? ಎತ್ಲಾಗ ಹೊರಟೆ? ನಿಂಗೆ ಎಂತ ಆತು ನಿಂಗೆ? ಗುಂಡ ನಡಿ, ನೀನು ನಿತ್ಯ ಇದ್ದೀಯಲ್ಲ. ಅಲ್ಲ ಈಗ ದೂರ ಹೋಗೋರು ಸಣ್ಣಮ್ಮ. ಈಗ ನೀವು ಹೋಗಿದ್ದಲ್ಲ ಕಾಳುಮೆಣಸಿನಕಾಳು ಕೇಳಕ್ಕೆ, ಅವ್ರ ಮನೆಗೆ ಹೋಗೋಣ. ಒಂಚೂರು ಕರ್ಕೊಂಡೋಗೋ, ನಿಂಗೆ ಹೆಂಗೋ ದಾರಿ ಗೊತ್ತಲ್ಲ. ನಾನೇ ಹೋಗಿ ಕರೆಕ್ಟಾಗಿ ಕೇಳ್ತೀನಿ ಏನು ಎತ್ತ ಅಂತ. ಅವ್ರು ಸರಿಯಾಗಿ ಹೇಳ್ತಾರೆ, ಅವ್ರಿಗೆ ಗೊತ್ತಿರ್ತದಲ್ಲ ಯಾರು ತಗೊಂಡು ಹೋದರು, ಸುಮಂತ್ನೋ ಹೇಮಂತ್ನೋ ಯಾರಂತ ಗೊತ್ತಾಗ್ತದೆ, ಹೇಳಿ ಬರೋಕ್ಕೂ ಆಗ್ತದೆ. ನಮ್ಮ ಮನೇಲಲ್ಲ ಗಿಡ ತಗೊಂಡು ಹೋಗಿದ್ದು, ನೀವು ಸುಮ್ಮನೆ ನಮ್ಮ ಮನೆಯವ್ರ ಹತ್ರ ಎಲ್ಲ ಹಿಂಗೆ ಹೇಳಿ ಕಳಿಸ್ಬೇಡಿ, ಅವರಿಗೆ ಫೋನ್ ಮಾಡಿ ಕೇಳ್ಕೊಳ್ಳಿ ಅಂತೀನಿ, ಹೇಳ್ತೀನಿ. ಹಂಗೆ ಅವ್ರ ನಂಬರು ಇಸ್ಕೊಂಡೆ ಯಾಕೆ ನೀವು ಗಿಡ ಕೊಟ್ರಿ ಅಂತಲೂ ಒಂಚೂರು ಕೇಳ್ಕೊಬತ್ತೀನಿ. ಇವತ್ತು ನೀನೇನೋ ಹೋದೆ ಆಯ್ತು, ಈಗ ಇನ್ನೊಂದು ಸತಿ ಹೋದಾಗಲೂ ಹಾಗೆ ಹೇಳಿದ್ರೆ, ಯಾರು ಇದ್ದಾಗೆಲ್ಲ ಹೇಳಿದ್ರೆ ಏನು ಚೆನ್ನಾಗಿರ್ತದ? ಹೋಗಿ ಕರೆಕ್ಟಾಗಿ ಕೇಳ್ಕೊಬರೋಣ ನಡಿ. ಮತ್ತು ಇವರೇನು ಅದನ್ನೆಲ್ಲ ಒಂದು ಇತ್ಯರ್ಥ ಮಾಡಾರಲ್ಲ ಇವರು, ಬೇಡ ನಾನೇ ಹೋಗಿ ಹೇಳಿ ಬರ್ತೀನಿ. ಇಷ್ಟು ಜೋರಾತ ಅದೆಯಲ್ಲ ಬತ್ತ ಏನು ಗತಿ ಸಾಯ್ಲಿ ಈಗ? ನಾನೇ ಹೋಗ್ತೀನಿ ಅಂತದೆ, ಇಲ್ಲ ನೀವು ಹೋಗೋದು ಬೇಡ ಅಂದರೆ ಅಪ್ಪಗೆ ಹೇಳ್ತೀನಿ ಅಂತದೆ. ಈಗ ಎಂತ ಮಾಡಲಿ? ಅಯ್ಯೋ, ಇವೊಬ್ಬ ಯಾಕಾರು ಅಲ್ಲಿಗೆ ಹೋದ್ನೇನೋ, ನಂಗೆ ಮೊದಲೇ ಗೊತ್ತಾಗಿದ್ದರೆ ನೀವು ಹೋಗಬೇಡ ಅಂತ ಹೇಳಾರು ಹೇಳ್ತಿದ್ದೆ. ನಿಂಗೆ ಎಂತ ಆತೆ? ಸ್ವಲ್ಪ ನಿಂತ್ಕೊಳ್ಳಿ ಅಲ್ಲಿ. ನಾ ಹೇಳಿದ್ದು ಹೌದಾ ಅಲ್ಲ ಅಲ್ಲಿಗೆಲ್ಲ ಹೋಗಲ್ಲ ಅಂತ? ನೀವು ಹೇಳಿದ್ರೆ, ಆದರೆ ನಿಮ್ಮ ಮಾತು ಕೇಳ್ತೀನಿ ಅಂತ ನಾನು ಹೇಳಲ್ಲ. ನಿಮಗೇನು ಅನಿಸ್ತದೆ ಹೋದ್ರೆ ನಂಗೆ ಗೊತ್ತಿಲ್ಲ, ನನಗೇನು ಅನಿಸಲ್ಲ, ನಾನು ಹೋಗಿ ಬರ್ತೀನಿ. ನೋಡು ಸರಿತಾ, ತಲೆ ಹಟೆ ಮಾಡಬೇಡ, ಸತ್ಯ ಹೇಳ್ತೀನಿ ಕೇಳು. ಈ 250 ಗಿಡ ನಮ್ಮ ಮನೆಗೆ ಅಂತಲೇ ನಾನು ತಗೊಂಡಿದ್ದು ಹೌದು, ನಮ್ಮ ಮನೆಗೆ ಅಂತಲೇ ತಗೊಂಡೆ. ಮತ್ತು ಅಷ್ಟೊತ್ತಿಗೆ ಅಂತಕ್ಕೂ ಇದು ಸುಮಂತನ ಫೋನ್ ಬಂತು. ಎಂತ ಮಾಡ್ತಿದ್ದೀಯ ಕೇಳಿದ್ರೆ, ಹೀಗೆ ಇಲ್ಲಿ ಕಾಳುಮೆಣಸಿನ ಗಿಡ ತಗೋತಿದ್ದೀನಿ ಅಂದೆ. ಇವ ಮರಯ್ಯ, ನಮಗೆ ಕೆಲಸದವ್ರು ಬಂದರೆ ಅರ್ಜೆಂಟ್ ಅದೇ, ನಾನು ನಟ್ಕೋತೀನಿ, ನೀವು ಇನ್ನೊಂದು ಸತಿ ಗಿಡ ಆದಾಗ ನೀನು ನಡ್ಬೋದು ಅಂತ ಹೇಳ್ದೆ. ಹಂಗಾರೆ ಮತ್ತಷ್ಟು ಹೇಳಿದ್ನಲ್ಲ ಅಂತ ಹೇಳಿ ತಗೊಂಡು ಹೋಗು ಅಂದೆ. ತಗೊಂಡಿದ್ದು ನಾನೇ, ನನ್ನ ಲೆಕ್ಕಕ್ಕಂತಲೇ ತಗೊಂಡಿದ್ದೆ, ಆದರೂ ತಗೊಂಡು ಹೋಗಿದ್ದು ಸುಮಂತ. ದುಡ್ಡು ಯಾರು ಕೊಟ್ಟರು, ಯಾರಿಗೆ ಕೊಟ್ಟರು? ಸುಮಂತ. ನಾನು ಇದು ನನಗೆ ಕೊಡ್ತೀನಿ ಅಂತ ಹೇಳೇನೆ, ಅವ ಇನ್ನೂ ಕೊಡ್ಲ. ಸುಮಂತಕ್ಕೆ ಫೋನ್ ಮಾಡಿ, ಇಲ್ಲ ನಂಬರ್ ಕೊಡಿ, ನಾನು ಫೋನ್ ಮಾಡ್ತೀನಿ. ಅಲ್ಲಿ ನಿಂಗೆ ಅಷ್ಟು ಏನಿದು ಮಾರತಿ, ಈಗ ನಾ ಆಮೇಲೆ ಫೋನ್ ಮಾಡ್ತೀನಿ ಬಿಡು. ಸುಮ್ಮನೆ ಇರ್ರಿ ಸಾಕೊಂಡಿನಿ. ನೀವು ಹಿಂಗೆ ಕತೆ ಕಟ್ಟಿ ಹೇಳಿದ್ನೆಲ್ಲ ನಂಬೋ ಕಾಲ ಹೋಗಿದೆ. ನಾಚಿಕೆ ಆಗಲ್ಲ ನಿಮಗೆ? ಕಾಳುಮೆಣಸಿನ ಕಾಲು ಕೇಳಕ್ಕೆ ಹೋಗಿದ್ದಕ್ಕೆ ಎಂತಕ್ಕೆ ಹೋಗಿದ್ದೆ? ಅವ್ರ ಮನೆ ಬಾಗಿಲಿಗೆ ಮರ್ಯಾದೆ ಪ್ರಶ್ನೆ ಅಂತಿದ್ರಿ. ಹೋಗಿ ಅವ್ರ ಮನೇಲಿ ಗಿಡ ಬೇಡ ತಂದ್ಕೊಂಡು ದುಡ್ಡು ಕೊಡದೇ ಇದ್ದೀರಲ್ಲ, ನಾಚಿಕೆ ಹೇಸಿಗೆ ಏನೂ ಅನಿಸಲ್ಲ ನಿಮಗೆ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಎಲ್ಲಿಂದ ತಂದು ಕೊಡ್ತೀರೋ ಏನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಇನ್ನು 2 ದಿನದಲ್ಲಿ ಅವ್ರು ದುಡ್ಡು ಕೊಡಬೇಕು. ನೀವು ದುಡ್ಡು ಕೊಟ್ಟ ಮೇಲೆ ನಾನು ಮತ್ತೆ ಹೋಗಿ ಕಾಳುಮೆಣಸಿನ ಕಾಲು ತರೋದು ನನಗೆ ಬೇಕದು ಅರ್ಜೆಂಟು. 2 ದಿವಸ ಟೈಮ್ ಕೊಡ್ತೀನಿ, ಇಲ್ಲಿದ್ರೆ ಮಾವನ ಹತ್ರ ಹೇಳ್ತೀನಿ. ಹೇಳಿ ನೀವು ಮಾತ್ರ.